ಎಸ್ ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಅದೇ ರೀತಿಯಾಗಿ AIMIM ಪಕ್ಷದ ರಾಜ್ಯಾಧ್ಯಕ್ಷ ಉಸ್ಮಾನ್ ಗನಿ ಹುಮ್ನಾಬಾದ್ ಕೂಡ ಕಣಕ್ಕಿಳಿತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಸೊ ಅದೇ ರೀತಿಯಾಗಿ ಸ್ವತಃ ನಮ್ಮ ಜೊತೆಗೆ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ಕೂಡ ಇದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ, ಏನಂತಾರೆ ಅನ್ನೋದನ್ನು ಕೇಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, AIMIM ಪಕ್ಷದಿಂದ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ಕಣಕ್ಕಿಳಿತಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಸತ್ಯ, ಅದು ಸತ್ಯ. ಕಣಕ್ಕಿಳಿತಾ ಇದ್ದೀವಿ. ಯಾಕೆಂದರೆ ಈ ದೇಶದಲ್ಲಿ ನಕೀಬ್ ಮಿಲ್ಲತ್ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಸಾಹೇಬರು, ಇದು ಪಕ್ಷ ಹೊಸ ಪಕ್ಷವಲ್ಲ, ಸ್ವತಂತ್ರಕ್ಕಿಂತ ಮುಂಚೆ ಇರುವಂಥ ಪಕ್ಷ. ಪಾರ್ಲಿಮೆಂಟ್ ರತ್ನ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ನಾಯಕರು ಪಾರ್ಲಿಮೆಂಟಲ್ಲಿ ಕೇವಲ ಒಬ್ಬರೇ ನಿಂತು 540 ಜನರಲ್ಲಿ ಮಾತನಾಡುವಂಥ ಶಕ್ತಿಯನ್ನು ಹೊಂದಿದವರು. ಈಗಾಗಲೇ ಈ ದೇಶದಲ್ಲಿ 4 ಕಡೆ ಪಾರ್ಲಿಮೆಂಟ್ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕನ್ನುವಂಥ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕವು ಒಂದು. ನಾನು ಬ್ಯಾರಿಸ್ಟರ್ ನಕೀಬ್ ಮಿಲ್ಲತ್ ಅಸದುದ್ದೀನ್ ಓವೈಸಿ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ, ಬಾಗಲಕೋಟೆ ಜಿಲ್ಲೆಗೆ ಸ್ವತಂತ್ರ ಸಿಕ್ಕಾಗಿನಿಂದ ಇವತ್ತಿನವರೆಗೂ ಒಬ್ಬ ಮುಸ್ಲಿಮನಿಗೆ ಒಂದು MP ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ನವರು, ಒಂದು MLA ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ನವರು, ಒಂದು MLC ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ನವರು, ಒಂದು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ನವರು. ಹಾಗಾದರೆ ಮುಸ್ಲಿಮರು ಕೇವಲ ಒತ್ತೆಯಾಳುಗಳಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲಿಕ್ಕೆ ಹುಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ನಿರ್ಮಾಣವಾಗಿದೆ. ಅದಕ್ಕಾಗಿ ನಕೀಬ್ ಮಿಲ್ಲತ್ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಸಾಹೇಬರಿಗೆ ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಅವರು ನಾಳೆ ಮುಂಜಾನೆ ಹೈದರಾಬಾದ್ಗೆ ಕರೆದಿದ್ದಾರೆ. B.Farm ತೆಗೆದುಕೊಂಡು ಬಂದು 3ನೇ ತಾರೀಕಿನಂದು ನಾನು ಬಾಗಲಕೋಟೆ ಮತಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾಗಿ AIMIM ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಲು ನಿರ್ಣಯವನ್ನು ಕೈಗೊಂಡಿದ್ದೇನೆ. ಸರ್, ಅದೇ ರೀತಿಯಾಗಿ ಇದು ಒಂದು ಜಸ್ಟ್ ಅಸದುದ್ದೀನ್ ಓವೈಸಿ ಅವರು ಹೇಳಿದಂಥ ಪ್ರಕಾರ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರವ್ರ ಜೊತೆ ಏನಾದರೂ ಒಂದು ಮಾತುಕತೆ ಆಗ್ಬೋದು ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದು ಸುಳ್ಳು. ಅದು ಕಾಂಗ್ರೆಸ್ನವರು ತಾವಾಗಿ ಹುಟ್ಟಿಸಿಕೊಂಡಿರುವಂಥ ಮಾತು. ನಕೀಬ್ ಮಿಲ್ಲತ್ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಸಾಹೇಬರು ಅವರೊಬ್ಬರು ಬ್ಯಾರಿಸ್ಟರು. ಯಾರ ಜೊತೆಗೆ ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಪಕ್ಷದ ತತ್ವ ಸಿದ್ಧಾಂತಗಳೇನು, ಕರ್ನಾಟಕಕ್ಕೆ ಸಂಬಂಧಪಟ್ಟು ಉಸ್ಮಾನ್ ಗನಿಯವ್ರ ಜೊತೆಗೆ ಮಾತನಾಡುತ್ತಾರೆ ವಿನಃ ಕಾಂಗ್ರೆಸ್ನವ್ರ ಜೊತೆಗೆ ಅವರು ಮಾತನಾಡುವುದಿಲ್ಲ. ಅದು ಕಾಂಗ್ರೆಸ್ನವರು ಹೋದ ಸಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ರೀತಿ ಹೇಳ್ಕೊಂಡಿದ್ದರು. ಅದು ಸುಳ್ಳು ಮಾತುಗಳು. ಅವರು ಕಾಂಗ್ರೆಸ್ನವ್ರ ಹತ್ರ ಅಷ್ಟು ಧೈರ್ಯ ಇದ್ದರೆ ಅವರು ಬಾಗಲಕೋಟೆ ಮತಕ್ಷೇತ್ರದಿಂದ ಗೆದ್ದು ತೋರಿಸಿ ಅನ್ನುವಂಥ ಸವಾಲನ್ನು ಈ ಉಸ್ಮಾನ್ ಗನಿ ಹಾಕುತ್ತಾನೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಆಗಿತ್ತು AIMIM ಪಕ್ಷದ ರಾಜ್ಯ ಅಧ್ಯಕ್ಷ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಫಿರೋಜ್, B ನ್ಯೂಸ್, ಬಾಗಲಕೋಟೆ. ಬಾಗಲಕೋಟೆಯಲ್ಲಿ B ನ್ಯೂಸ್ ಈಗ BRDಯ ಸೆಟಪ್ ಬಾಕ್ಸ್ನಲ್ಲಿ ಲಭ್ಯ. ಚಾನಲ್ ನಂಬರ್ 138